ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿನಲ್ಲಿ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ರಿಲೇಟಿವ್ಸ್ ಜೊತೆಗೆ ಇದು ಚಾನಲವನ್ನು ಹಂಚಿಕೊಳ್ಳಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತು ನಾವು ಕರಿಕ್ಯುಲಮ್ C25 ಮ್ಯಾಥಮೆಟಿಕ್ಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಾರ್ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ಸ್ಗೆ ಇವತ್ತು ಸಿಲೆಬಸವನ್ನು ನಾವು ಪ್ರಾರಂಭಿಸುತ್ತಾ ಇದ್ದೇವೆ. ಎಸ್, ಒನ್ಸ್ ಅಗೈನ್ ವೆಲ್ಕಮ್ ಟು ದಿಸ್ ಬ್ರಿಲಿಯಂಟ್ ಅಕಾಡೆಮಿ ಮೈ ಡಿಯರ್ ಸ್ಟೂಡೆಂಟ್ಸ್. ಹೋಪ್ ದ್ಯಾಟ್ ಎವ್ರಿಬಡಿ ಈಸ್ ಡೂಯಿಂಗ್ ವೆಲ್. ಓಕೆ, ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೆಲ್ ಐಕನ್ನು ಪ್ರೆಸ್ ಮಾಡಿಲ್ಲ, ಬೇಗನೆ ಎಲ್ಲ ಕಾರ್ಯವನ್ನು ಮಾಡಿ. ನಮಗೆ ಒಂದು ಪ್ರೋತ್ಸಾಹವನ್ನು ಸಿಗುತ್ತೆ ಇದರಿಂದ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ us begin with the first chapter of this new curriculum, my dear students. That is matrices. Matrix, it is a singular. Matrices, it is a plural. Matrices is a plural, matrix is a singular. ಏನು ಮ್ಯಾಟ್ರಿಕ್ಸ್ ಅಂದರೆ? ಮ್ಯಾಟ್ರೈಸಸ್ ಆರ್ ಟೈಪ್ ಆಫ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್. ಇದು ಒಂದು ಅರೇಂಜ್ಮೆಂಟ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ನಂಬರ್ವನ್ನು ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಒಂದು ಅರೇಂಜ್ಮೆಂಟ್ ಮುಖಾಂತರ ಒಂದು ನಂಬರ್ಸವನ್ನು ಕಲೆಕ್ಷನ್ಸ್ ಮಾಡಲಾಗಿದೆ. ಅದು ಇಟ್ ಈಸ್ ಗೋಯಿಂಗ್ ಟು ಬಿ ಎನ್ಕ್ಲೋಸ್ಡ್ ಇನ್ ಅ ಸ್ಕ್ವೇರ್ ಬ್ರಾಕೆಟ್. ಈ ಥರ ಒಂದು ಸ್ಕ್ವೇರ್ ಬ್ರಾಕೆಟ್ನಲ್ಲಿ ನಾವು ಅರೇಂಜ್ ಮಾಡ್ತೀವಿ ನಂಬರ್ಸ್. ಫಾರ್ ಎಕ್ಸಾಂಪಲ್, ಇದು 1, ಇಲ್ಲಿ 2, ಇಲ್ಲಿ 3, 4, 5, 6, 7, 8, 9 ಇಲ್ಲಿ ನಂಬರ್ಸವನ್ನು ನಾವು ಅರೇಂಜ್ ಮಾಡ್ತೀವಿ, ಒಂದು ಆರ್ಡರ್ನಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಮ್ಯಾಟ್ರೈಸಸ್ ಆರ್ ಟೈಪ್ ಆಫ್ ಆರ್ಡರ್ ರೆಕ್ಟ್ಯಾಂಗ್ಯುಲರ್ ಅರೇ. ಇದು ರೆಕ್ಟ್ಯಾಂಗ್ಯುಲರ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಕಾಲಮ್ ಆಗಿರ್ಬೋದು, ರೋ ಆಗಿರ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಲೆಂತ್ ಆ್ಯಂಡ್ ಬ್ರೆಡ್ತ್ನಲ್ಲಿ ಡಿಫ್ರೆನ್ಸ್ ಆಗಬಹುದು. ಅರೇ ಆಫ್ ನಂಬರ್ಸ್ ಯೂಸ್ ಟು ರೆಪ್ರೆಸೆಂಟ್ ಲೀನಿಯರ್ ಇಕ್ವೇಷನ್ಸ್. ಸಮ್ಟೈಮ್ಸ್ ಇದು ಲೀನಿಯರ್ ಇಕ್ವೇಷನ್ಸ್ ರೆಪ್ರೆಸೆಂಟ್ ಮಾಡಲಿಕ್ಕೂ ಕೂಡ ನಾವು ಇಂಥದ್ದು ಮ್ಯಾಟ್ರಿಕ್ಸ್ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ. ಸೊ ದೆರ್ ಆರ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್. There are rows and columns in the matrix. Rows ಅಂದರೆ these horizontal lines, we call it as a rows. ಇದು ಒಂದು ರೋ, ಇದು ಒಂದು ಸೆಕೆಂಡ್ ರೋ, ಇದು ಒಂದು ಇನ್ನೊಂದು ರೋ. 3 rows ರೋ. ಇದರಲ್ಲಿ ಕಾಲಮ್ಸ್ ಕೂಡ ಇರ್ತವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್. ಓಕೆ, ಇಲ್ಲೇ ನಾವು ಇದ್ರದ್ದು ಆರ್ಡರ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದ ನಂಬರ್ ಆಫ್ ರೋಸ್ ಇನ್ ಎ ಗಿವನ್ ಮ್ಯಾಟ್ರಿಕ್ಸ್. ಯಾವುದೇ ಒಂದು ಮ್ಯಾಟ್ರಿಕ್ಸ್ ನಿಮಗೆ ಕೊಟ್ಟು ಇದ್ರದ್ದು ಆರ್ಡರ್ ಎಷ್ಟಪ್ಪ ಅಂತ ಹೇಳಿದಾಗ, ಫಸ್ಟ್ ಬರೆಯೋದು ನಂಬರ್ ಆಫ್ ರೋಸ್. ಕೌಂಟ್ ಮಾಡಿ, ನಂಬರ್ ಆಫ್ ರೋಸ್, ದಿಸ್ ಇಸ್ ಫಸ್ಟ್ ರೋ, ದಿಸ್ ಇಸ್ ಸೆಕೆಂಡ್ ರೋ ಅಂಡ್ ದಿಸ್ ಇಸ್ ಥರ್ಡ್ ರೋ. 3 rows, 3 ಅಂತ ಬರಿಬೇಕು. ಓಕೆ, ನಂಬರ್ ಆಫ್ ರೋಸ್ ಇಲ್ಲಿ ಬರಿಬೇಕು. ಅದೇ ರೀತಿ ಕಾಲಮ್ಸ್ ಕೌಂಟ್ ಮಾಡಿ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಕೌಂಟ್ ಮಾಡಿದಾಗ ನಿಮ್ಗೆ ಏನು ಬರ್ತಾ ಇದೆ? ಇಲ್ಲಿನೂ ಕೂಡ 3 ಬರ್ತಾ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇದರಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ನಲ್ಲಿ ಕೆಲವೊಂದು ನಂಬರ್ಸವನ್ನು ಅರೇಂಜ್ ಮಾಡಿರ್ತೀವಿ. ದಾಟ್ ಈಸ್ ಗೋಯಿಂಗ್ ಟು ಬಿ ಎನ್ಕ್ಲೋಸ್ಡ್ ಇನ್ ದ ಸ್ಕ್ವೇರ್ ಬ್ರಾಕೆಟ್. ಇಂಥವು ಸ್ಟ್ರಕ್ಚರ್ಗೆ ನಾವು ಮ್ಯಾಟ್ರಿಕ್ಸ್ ಅಥವಾ ಪ್ಲೂರಲ್ನಲ್ಲಿ ಮ್ಯಾಟ್ರೈಸಸ್ ಅಂತ ಕರಿತೀವಿ. ದಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಡಿಫೈನ್ಡ್. ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀವಿ? ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸಿನ ಆದೇಶ is defined by the number of rows and number of columns. Rows ಅಂದರೆ horizontal lines, columns ಅಂದರೆ vertical lines. So that is arranged. ಸೊ ಇಲ್ಲೇ ಇನ್ ಜನರಲ್ ಇಲ್ಲೇ ಎಂ ಮತ್ತು ಎನ್ ಅಂತ ತೋರಿಸಲಾಗಿದೆ.
The first number represents the number of rows. The second number represents number of columns. Okay? ಈಗ ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳಬೇಕಾದರೆ ಇಲ್ಲೇ ಒಂದು ಉದಾಹರಣೆ ಇದೆ. ಆಗಲೇ ನಾನೊಂದು ಸೇಮ್ ಉದಾಹರಣೆ ತಗೊಂಡು ನಿಮಗೆ ತಿಳಿಸಿದ್ದೇನೆ. ನೋಡಿ ಏನೇನಿದೆ ಇದರಲ್ಲಿ ಕೆಲವೊಂದು ನಂಬರ್ಸವನ್ನು ನಾವು ಸ್ಕ್ವೇರ್ ಬ್ರಾಕೆಟ್ ಮುಖಾಂತರ ಸ್ಕ್ವೇರ್ ಬ್ರಾಕೆಟ್ನಲ್ಲಿ ಎನ್ಕ್ಲೋಸ್ ಮಾಡ್ತಾ ಇದ್ವಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ನಂಬರ್ಸ್. ಇದು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಇಲ್ಲಿ ನಾವು ಫಸ್ಟ್ ನಂಬರ್ ಬರೆಯೋದು ನಂಬರ್ ಆಫ್ ರೋಸ್. ಅದೇ ರೀತಿ ಇಲ್ಲೇ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, 3 columns. So order of this matrix is 3 into 3 because 3 rows, 3 columns. Hope that this is clear, my dear students. Without wasting much of time, my dear students, we will be going to proceed. On matrices, we can execute mathematical operations such as addition, subtractions and multiplications. ಇಲ್ಲಿ ಡಿವಿಷನ್ ಮಾಡಲಿಕ್ಕೆ ತ್ರಾಸ ಆಗುತ್ತೆ, ಡಿವಿಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. Sometimes if there is a zero in the denominator, it leads to an infinity, my dear students. ಅದಕ್ಕೆ ಯೂಶುವಲಿ ಡಿವಿಷನ್ಸ್ಗೆ ನಾವು ಹೋಗುವುದಿಲ್ಲ. ಎಸ್, ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್. ಎಷ್ಟು ತರಹದ ಮ್ಯಾಟ್ರೈಸಿಸ್ ಇದ್ದಾವೆ ಅದು ನಾವು ಇಲ್ಲೇ ಕಲಿತುಕೊಳ್ಳಬೇಕಾಗಿದೆ. ಎಷ್ಟಿದಾವಪ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರೈಸಿಸ್. ಮ್ಯಾಟ್ರೈಸಿಸ್ ಪ್ರಕಾರಗಳು. ಕಾಲಮ್ ಮ್ಯಾಟ್ರಿಕ್ಸ್ ಹೆಸರೇ ಹೇಳುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾಲಮ್, ಒಂದೇ ಒಂದು ಕಾಲಮ್ ಇದರಲ್ಲಿ ಇದೆ. ನೋಡಿ, ಒಂದೇ ಒಂದು ಕಾಲಮ್ ಇದೆ. ಎ ಮ್ಯಾಟ್ರಿಕ್ಸ್ ದಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್ ಈಸ್ ಕಾಲ್ಡ್ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ಕಾಲಮ್ ಇರಬೇಕು. ನಂಬರ್ ಆಫ್ ರೋಸ್ ಎಷ್ಟು ಬೇಕಾದಷ್ಟು ಇರ್ಬೋದು. ಇಲ್ಲಿ ಒಂದು ರೋ ಇದೆ, ಸೆಕೆಂಡ್ ರೋ, ಥರ್ಡ್ ರೋ, 3 rows. ಬರೆಯೋದು ಮಾತ್ರ ಆರ್ಡರ್ ಇದೇ ಆರ್ಡರ್ ಆಗಿರಬೇಕು ಮೈ ಡಿಯರ್ ಸ್ಟೂಡೆಂಟ್. ದ ಫಸ್ಟ್ ನಂಬರ್ ಶುಡ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ರೋಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್. ಸೆಕೆಂಡ್ ನಂಬರ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕಾಲಮ್ಸ್. ಇಲ್ಲಿ ಕಾಲಮ್ ಮಾತ್ರ ಒಂದೇ ಒಂದು ಕಾಲಮ್ ಇದೆ, ಹೌದಾ? ಸೊ ಇಲ್ಲಿ ಒಂದು ಕಾಲಮ್ ಇದೆ. ಒಂದು ಕಾಲಮ್ ಇದ್ದರೆ ಅಂಥವು ಮ್ಯಾಟ್ರಿಕ್ಸ್ಗೆ ನಾವು ಏನಂತ ಕರಿತೀವಿ? ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನಾನು ತೆಗೆದುಕೊಳ್ಳಬಹುದು ಇಲ್ಲೇ. ಓಕೆ, ಇನ್ನೊಂದು ಎಕ್ಸಾಂಪಲ್. ಓಕೆ, 5 - 7 3 6 ಈ ಥರ ಬಂದಿದೆ. ಓಕೆ, ಇದರಲ್ಲಿ ಎಷ್ಟು ರೋಸ್ ಇದ್ದಾವೆ? 1 ರೋ, 2 ರೋ, 3, 4 rows. ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ ಥರ ಬರೀತೀವಿ ನೋಡಿ. ಕಾಲಮ್ಸ್ ಎಷ್ಟಿದ್ದಾವೆ? ಒಂದೇ ಒಂದು ಕಾಲಮ್ ಇದೆ, ಒಂದೇ ಒಂದು ಕಾಲಮ್. ಇದು ಕೂಡ ಎಕ್ಸಾಂಪಲ್ ಆಫ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಈಗ ಪರ್ಫೆಕ್ಟಾಗಿ ನಿಮ್ಮ ಮೈಂಡ್ನಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಏನು ಅನ್ನೋದು ಫಿಕ್ಸ್ ಪೇಸ್ಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಎಸ್. ಅದೇ ರೀತಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ತರಹದ ಮ್ಯಾಟ್ರಿಕ್ಸ್ ನಾವು ನೋಡಲಿಕ್ಕೆ ಇದ್ದೇವೆ. ಏನಪ್ಪ ಇದು ಮ್ಯಾಟ್ರಿಕ್ಸ್? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಇದಕ್ಕೆ. ರೋ ಮ್ಯಾಟ್ರಿಕ್ಸ್, ಈ ಕಾಲಮ್ ನೋಡಿದ್ದೀವಿ, ಈಗ ರೋ ಮ್ಯಾಟ್ರಿಕ್ಸ್. ರೋನಲ್ಲಿ ಒಂದೇ ಒಂದು ರೋ. ಸೊ ದಿಸ್ ಇಸ್ 1 ರೋ. ಕಾಲಮ್ ಎಷ್ಟಿದ್ದಾವೆ? ಇಲ್ಲಿ ಒಂದು ಕಾಲಮ್ ಇದೆ, ಇಲ್ಲಿ ಒಂದು ಕಾಲಮ್ ಇದೆ, ಇಲ್ಲಿ ಒಂದು ಕಾಲಮ್ ಇದೆ. 3 columns. ಓಕೆ, 3 columns ಇದೆ, ರೋ ಮಾತ್ರ ಒಂದೇ ಇದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್. 5 - 6 2 7. ನೋಡಿ ಇಲ್ಲೇ ಕಾಲಮ್ಸ್ ಎಷ್ಟಿದಾವೆ ಇದರಲ್ಲಿ ರೋ ಮಾತ್ರ ಒಂದಿದೆ, 1 ರೋ. ಕಾಲಮ್ಸ್ ಇಲ್ಲೇ ಒಂದು ಕಾಲಮ್, ಇಲ್ಲೇ ಒಂದು ಕಾಲಮ್, ಇಲ್ಲೇ ಒಂದು ಕಾಲಮ್, ಇಲ್ಲೇ ಒಂದು ಕಾಲಮ್. ಹೆನ್ಸ್ 4 columns ಇದಾವೆ. ಸೊ ದಿಸ್ ಈಸ್ ದ ಒನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇಲ್ಲೇ ರೋ 1 ಇದೆ. ಒಂದು ರೋ ಇದ್ದಂತಹ ಮ್ಯಾಟ್ರಿಕ್ಸ್ಗೆ ನಾವು
ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಮೈ ಡಿಯರ್ ಸ್ಟೂಡೆಂಟ್. ಎ ಮ್ಯಾಟ್ರಿಕ್ಸ್ that has only one row is called as a row matrix. ಇಷ್ಟು ಸರಳ ಇದೆ ಅಲ್ಲ, ಹೌದಾ ಮೈ ಡಿಯರ್ ಸ್ಟೂಡೆಂಟ್ಸ್? ಇದು ಚಾಪ್ಟರ್ ಡ್ಯಾಮ್ ಈಸಿ ಚಾಪ್ಟರ್ ಇದೆ. ಇದರಲ್ಲಿ ಯಾವುದೇ ತರಹದ್ದು ಇಂಟಗ್ರೇಷನ್ಸ್ ಇಲ್ಲ, ಯಾವುದೇ ತರಹದ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ, ಯಾವುದೇ ತರಹದ್ದು ಡಿಫ್ರೆನ್ಷಿಯೇಷನ್ ಇಲ್ಲ, ಯಾವುದೇ ಥರದ್ದು ರಾಕೆಟ್ ಸೈನ್ಸ್ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಸಣ್ಣ ಮಕ್ಕಳಿಗೂ ಕೂಡ ಸರಿಯಾಗಿ ಹೇಳಿಕೊಟ್ರೆ ಅವರು ಕೂಡ ಸರಿಯಾಗಿ ಇದರದ್ದು ಆನ್ಸರ್ಸನ್ನು ಬರೆಯಬಹುದು. ತಾವು ಫ್ಯೂಚರ್ ಬಡ್ಡಿ ಇಂಜಿನಿಯರ್ಸ್, ಸೊ ಫ್ಯೂಚರ್ ಇಂಜಿನಿಯರ್ಸ್ ನೀವು ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇದು ಭಾಳಷ್ಟು ಈಸಿ ಆಗುತ್ತೆ. ಈಸಿಲಿಯಾಗಿ ನೆನ್ಪಿಟ್ಕೊಳ್ಳಿ. ರೋ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ರೋ, ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ಕಾಲಮ್ ಆಗಿರುತ್ತೆ. ಆಮೇಲೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ನಾವು ಇದಕ್ಕಿಂತ ಹಿಂದಿನ ಕ್ಲಾಸ್ನಲ್ಲಿ ಬೇಸಿಕ್ಸ್ ಆಫ್ ಜಾಮೆಟ್ರಿ ಹೇಳಿದ್ದೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಬೇಸಿಕ್ಸ್ ಆಫ್ ಜಾಮೆಟ್ರಿನಲ್ಲಿ ಏನಿತ್ತು, ಕೆಲವೊಂದು ಫಿಗರ್ಸ್ ನಾವು ಚರ್ಚೆ ಮಾಡಿದ್ದೀವಿ ಮೈ ಡಿಯರ್ ಸ್ಟೂಡೆಂಟ್. ಈ ರೆಕ್ಟ್ಯಾಂಗಲ್ ಯಾವ ಥರ ಕಾಣುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ರೆಕ್ಟ್ಯಾಂಗಲ್ ಈ ಥರ ರೆಕ್ಟ್ಯಾಂಗಲ್. ಓಕೆ, ಸೊ ಇಲ್ಲಿ ಒಂದು ಲೆಂತ್ ಇರುತ್ತೆ, ಒಂದು ಬ್ರೆಡ್ತ್ ಇರುತ್ತೆ. ಈ ಥರ ಇದ್ದಾಗ ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಇಫ್ ಇಟ್ ಡಿಫರ್ಸ್ 90 ಡಿಗ್ರೀಸ್ ಇರುತ್ತವೆ. ಇಲ್ಲಿ ಒಳಗಡೆ ಇರುವಂತಹ ಎಲ್ಲ 90 ಡಿಗ್ರೀಸ್ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ 90 ಡಿಗ್ರೀಸ್ ಇರುತ್ತೆ. ಓಕೆ, ಸೊ ಇದು ಮತ್ತು ಇದು ಡಿಫ್ರೆಂಟ್ ಇರುತ್ತೆ. ಸ್ಕ್ವೇರ್ನಲ್ಲಿ ಎಲ್ಲ ಒಂದೇ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ದಿಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್. ಈ ಥರ ಶೇಪ್ನಲ್ಲಿ ಇದ್ದಾಗ, ಅಥವಾ ಈ ಶೇಪು ಇರಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಶೇಪು ಕೂಡ ಇರಬಹುದು. ಈ ಶೇಪ್ನಲ್ಲಿ ದಿಸ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್, ಅಡ್ಜಸೆಂಟ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಈ ಥರ ಇದ್ದಾಗ ಅದಕ್ಕೆ ನಾವು ರೆಕ್ಟ್ಯಾಂಗಲ್ ಅಂತ ಕರೀತೀವಿ. ಓಕೆ, ಸೊ ರೆಕ್ಟ್ಯಾಂಗಲ್ ಅಂತ. ಅದೇ ಶೇಪ್ನಲ್ಲಿ ಇರುವಂತಹ ಮ್ಯಾಟ್ರಿಕ್ಸ್ಗೆ ನಾವು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಏನಿದೆ? ಎ ಮ್ಯಾಟ್ರಿಕ್ಸ್ ದಟ್ ಹ್ಯಾಸ್ unequal number of columns and rows, a matrix of order m into n, where m is not equal to n, m is not equal to n. Number of rows and number of columns are not equal. ಈಕ್ವಲ್ ಇದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇನ್ನೊಂದು ಟೈಪ್ ಆಫ್ ಮ್ಯಾಟ್ರಿಕ್ಸ್ ಮೈ ಡಿಯರ್ ಸ್ಟೂಡೆಂಟ್, ವೆರಿ ಮಜಾ ಇದೆ. ಓಕೆ, ನೋಡಿ ಇಲ್ಲೇ ನಂಬರ್ ಆಫ್ ರೋಸ್ 2 rows, ನಂಬರ್ ಆಫ್ ಕಾಲಮ್ಸ್ 1 2 3 columns. m is not equal to n. ಸೊ ಇಲ್ಲಿ ಎರಡು ಸಮ ಇಲ್ಲ. ನಾವು ಮ್ಯಾಟ್ರಿಕ್ಸ್ಗೆ ನಾವು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ನಮಗೆ ಜಾಮೆಟ್ರಿಕಲ್ ಫಿಗರ್ ಸ್ಕ್ವೇರ್ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್. ಅದು ಸ್ಕ್ವೇರ್ ನಾವು ನೋಡಿದಾಗ ಅದರಲ್ಲಿ ನಮಗೆ ಏನು ಅನ್ನಿಸುತ್ತೆ ಅಂದರೆ, ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ ಆರ್ ಈಕ್ವಲ್ ಟು ಈಚ್ ಅದರ್. ಓಕೆ, ಲೆಂತ್ ಆ್ಯಂಡ್ ಬ್ರೆಡ್ತ್ ಈಕ್ವಲ್ ಇರುತ್ತವೆ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ರೋಸ್, ಅಂಥವು ಮ್ಯಾಟ್ರಿಕ್ಸ್ಗೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಚೌಕ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಂಬರ್ ಆಫ್ ರೋಸ್ 2, yes, ನಂಬರ್ ಆಫ್ ಕಾಲಮ್ಸ್ 2, yes. ಸೊ ಇದು ಎರಡೂ ಈಕ್ವಲ್ ಇರ್ತವೆ. where m is equal to n, number of rows equal to number of columns. ಅದು 2x2 ಮ್ಯಾಟ್ರಿಕ್ಸ್ ಇರ್ಬೋದು, 3x3 ಮ್ಯಾಟ್ರಿಕ್ಸ್ ಇರ್ಬೋದು, 1x1 ಮ್ಯಾಟ್ರಿಕ್ಸ್ ಇರ್ಬೋದು, m ಇಂಟು m ಮ್ಯಾಟ್ರಿಕ್ಸ್ ಇರಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್, n ಇಂಟು n ಮ್ಯಾಟ್ರಿಕ್ಸ್ ಇರ್ಬೋದು. ಇಂಥವು ಮ್ಯಾಟ್ರಿಕ್ಸ್ಗೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಸ್ಕ್ವೇರ್ ಜಾಮೆಟ್ರಿಕಲ್ ಫಿಗರ್ ನಮ್ಮ ಮೈಂಡ್ನಲ್ಲಿ ಮೂಡಬೇಕು. ಮೂಡಿದ ಮೇಲೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಆರ್ ಈಕ್ವಲ್ ಅಂದಾಗ ಅವಾಗ rows and columns, number of rows and number of columns, if it is equal, such type of matrices are known as square matrix. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್,
ಜಾಮೆಟ್ರಿಕಲ್ ಫಿಗರ್ ಎಷ್ಟು ಹೆಲ್ಪ್ ಆಗ್ತಾ ಇದೆ, ನಾವು ನಿನ್ನೆ ಏನು ಕ್ಲಾಸ್ ಮಾಡಿದ್ದೀವಿ ಅಲ್ಲ, ಆ ಕ್ಲಾಸನ್ನು ಸ್ವಲ್ಪ ವಿಸಿಟ್ ಮಾಡಿ, ಆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಅದು ಬೇಸಿಕ್ ಕವರ್ ಆಗಿದೆ ಅದರಲ್ಲಿ. ಈಗ ಡೈಗೋನಲ್ ಮ್ಯಾಟ್ರಿಕ್ಸ್, ಚತುಷ್ಟಯ ಮ್ಯಾಟ್ರಿಕ್ಸ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose all elements except those in the main diagonal are 0. ಇಲ್ಲೇ ಏನು ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಡೈಗೋನಲ್ ಮ್ಯಾಟ್ರಿಕ್ಸ್, ಇದು ಡೈಗೋನಲ್, ಇದಕ್ಕೆ ನಾವು ಮೇನ್ ಡೈಗೋನಲ್ ಅಂತ ಕರಿತೀವಿ. ಮೇನ್ ಡೈಗೋನಲ್, ಎರಡು ಡೈಗೋನಲ್ಸ್ ಇರ್ತವೆ. ಒಂದು ಯಾವುದೇ ಒಂದು ನೀವು ಸ್ಕ್ವೇರ್ ತಗೊಂಡಾಗ, ಸಪೋಸ್ ದಿಸ್ ಇಸ್ ಎನ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ತಗೊಂಡಾಗ, ಇಲ್ಲಿ ಸ್ಕ್ವೇರ್ ಬಗ್ಗೆನೇ ಮಾತಾಡಬೇಕು ನಾವು. ಇಲ್ಲೇ ಒಂದು ಡೈಗೋನಲ್, ಈ ಥರ ಒಂದು ಡೈಗೋನಲ್ ಇರುತ್ತೆ. ನಿನ್ನೆ ನಾವು ಡೈಗೋನಲ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಮಾಡಿರೋ ಡೈಗೋನಲ್. ಲೆಫ್ಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರ್, ಲೆಫ್ಟ್ ಟಾಪ್ ಕಾರ್ನರ್ ಟು ದ ರೈಟ್ ಬಾಟಮ್ ಕಾರ್ನರ್ ಏನು ಜಾಯಿನ್ ಮಾಡೋದು ಲೈನ್ ಇರುತ್ತಲ್ಲ, ಇದಕ್ಕೆ ನಾವು ಪ್ರಿನ್ಸಿಪಲ್ ಡೈಗೋನಲ್ ಆರ್ ಮೇನ್ ಡೈಗೋನಲ್, ಇಲ್ಲ ಮೇನ್ ಡೈಗೋನಲ್ ಅಂತ ಬರೆದಿದ್ದಾರೆ. ಸಮಟೈಮ್ಸ್ ವಿ ಕಾಲ್ ಇಟ್ ಆಸ್ ಅ ಪ್ರಿನ್ಸಿಪಲ್ ಡೈಗೋನಲ್. ಪ್ರಿನ್ಸಿಪಲ್ ಡೈಗೋನಲ್, ಪ್ರಿನ್ಸಿಪಲ್ ಡೈಗೋನಲ್. ಈ ಡೈಗೋನಲ್ನಲ್ಲಿ ಮಾತ್ರ ಎಲಿಮೆಂಟ್ಸ್ ಇರಬೇಕು. ರಿಮೈನಿಂಗ್ ಶುಡ್ ಬಿ 0. ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 0. ಅಂಥವು ಮ್ಯಾಟ್ರಿಕ್ಸ್ಗೆ ನಾವು ಡೈಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲ ಕಂಡೀಷನ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಅಕಸ್ಮಾತಾಗಿ ನಾನು ಒಂದು ರೆಕ್ಟ್ಯಾಂಗಲ್ ಮ್ಯಾಟ್ರಿಕ್ಸ್, ಈ ಥರ ಒಂದು ರೆಕ್ಟ್ಯಾಂಗಲ್ ಮ್ಯಾಟ್ರಿಕ್ಸ್ ತಗೊಂಡು ಇಲ್ಲೇ ಸ್ಕ್ವೇರ್ ತಗೊಂಡ್ರೆ, ಇಲ್ಲೇ ನನಗೆ ಹೊಂದುವಂತಹ ನಂಬರ್ ಸರಿಯಾಗಿ ಸಿಗೋದಿಲ್ಲ. ಅದಕ್ಕೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸೇ ತೆಗೆದುಕೊಳ್ಳಬೇಕು. ಅದರಲ್ಲಿ ಡೈಗೋನಲ್ನಲ್ಲಿ ಬರುವಂತಹ ಎಲಿಮೆಂಟ್ಸ್ ಮಾತ್ರ ಇರಬೇಕು. ರಿಮೈನಿಂಗ್ ನಂಬರ್ ಶುಡ್ ಬಿ ಆಲ್ವೇಸ್ ಈಕ್ವಲ್ ಟು 0. Such a type of matrices are known as a diagonal matrice. Okay? Hope that this is clear. Yes, my dear student. ಆತ್ಮೀಯ ವಿದ್ಯಾರ್ಥಿಗಳೇ, so this is a very good opportunity you have before you to learn mathematics and Kannada also. Okay? ಇಲ್ಲ ಕನ್ನಡದಲ್ಲಿಯೂ ಕೂಡ ನಿಮಗೆ ಬರೀಲಿಕ್ಕೆ ಅವಕಾಶ ಇರುತ್ತೆ, ಕನ್ನಡದಲ್ಲಿ ಕಲೀಲಿಕ್ಕೆ ಅವಕಾಶ ಒದಗಿಸಿ ಬಂದಿದೆ. ನೆಕ್ಸ್ಟ್ ಬಂದು ಸ್ಕೇಲರ್ ಮ್ಯಾಟ್ರಿಕ್ಸ್. ಸ್ಕೇಲರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಲ್ಲೇನೂ ಕೂಡ ಕಂಡೀಷನ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಡೈಗೋನಲ್ ಮ್ಯಾಟ್ರಿಕ್ಸ್ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರುತ್ತೆ, ಈಕ್ವಲ್ ನಂಬರ್ ಇರ್ತವೆ. ಇಲ್ಲೇನೂ ಕೂಡ ಅದೇ ಇರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ whose diagonal elements are all equal and all elements except those in the main diagonal are 0. ಈಗ ಡೈಗೋನಲ್ ಮ್ಯಾಟ್ರಿಕ್ಸ್ಗೆ ಏನು ಡೆಫಿನಿಷನ್ ಇತ್ತಲ್ಲ, ದ ಸೇಮ್ ಡೆಫಿನಿಷನ್ ಇಸ್ ಅಪ್ಲಿಕೇಬಲ್ ಓವರ್ ಹಿಯರ್. ಇದು ಕೂಡ ಡೈಗೋನಲ್ ಮ್ಯಾಟ್ರಿಕ್ಸೇ. ಆದರೆ ಇಲ್ಲಿ ಬರುವಂತಹ ನಂಬರ್ಸ್ ಏನಿದಾವಲ್ಲ ಈ ಡೈಗೋನಲ್ನಲ್ಲಿ, ಎಲ್ಲ ನಂಬರ್ಸ್ ಈಕ್ವಲ್ ಆಗಿರುತ್ತವೆ. ಹಿಂದಿಂದು ಎಕ್ಸಾಂಪಲ್ ಡೈಗೋನಲ್ ಮ್ಯಾಟ್ರಿಕ್ಸ್ನಲ್ಲಿ ನಾವು ಏನು ನೋಡಿದ್ದೀವಿ? ಡೈಗೋನಲ್ ಮ್ಯಾಟ್ರಿಕ್ಸ್ನಲ್ಲಿ ಇಲ್ಲಿ 1 ಇರ್ಬೋದು, ಇಲ್ಲಿ 2 ಇರ್ಬೋದು, ಇಲ್ಲಿ 3. ಸೊ ದಿಸ್ ಇಸ್ 0. ಸೊ ದ ರಿಮೈನಿಂಗ್ 0 ಅಂತ ನಾವು ನೋಡ್ಕೊಂಡಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಇರಬಹುದು ಡೈಗೋನಲ್ ಮ್ಯಾಟ್ರಿಕ್ಸ್ನಲ್ಲಿ, ಆದರೆ ಸ್ಕೇಲರ್ ಮ್ಯಾಟ್ರಿಕ್ಸ್ನಲ್ಲಿ ಈ ಎಲ್ಲ ನಂಬರ್ಸ್, ಡೈಗೋನಲ್ನಲ್ಲಿ ಇರುವಂಥ ಎಲ್ಲ ನಂಬರ್ಸ್ ಈಕ್ವಲ್ ಆಗಿರ್ತವೆ. ಸೊ ದಟ್ ಈಸ್ ದ ಒನ್ ಕಂಡೀಷನ್, ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ. Okay, hope that this is also clear my dear students. ನೋಡಿ ಇಲ್ಲೇ ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್ ಅಂತೂ ಕರಿತೀವಿ ಇದಕ್ಕೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಇನ್ನೊಂದು ಹೆಸರು ಯೂನಿಟ್ ಮ್ಯಾಟ್ರಿಕ್ಸ್, ಐಕ್ಯ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಡೈಗೋನಲ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಮತ್ತೆ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆ್ಯಂಡ್ ಇಲ್ಲಿ ಕೂಡ ನಾವು ನೋಡ್ತಾ ಇರುವುದು
ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ whose main diagonal elements are 1. ಇದಕ್ಕೆ ನಾವು ಇನ್ನೊಂದು ಹೆಸರು ಕರಿಬಹುದು, ಏನು? ಸ್ಕೇಲರ್ ಮ್ಯಾಟ್ರಿಕ್ಸ್. ಯಾಕಂದರೆ ಸ್ಕೇಲರ್ ಮ್ಯಾಟ್ರಿಕ್ಸ್ನಲ್ಲಿ ಏನಿದೆ, ದ ಡೈಗೋನಲ್ ಎಲಿಮೆಂಟ್ಸ್ ಏನಿದಾವಲ್ಲ ಆಲ್ ಶುಡ್ ಬಿ ಈಕ್ವಲ್ ಅಂತ ನಾವು ಕರೆದಿದ್ದೀವಿ. ಇಲ್ಲೇ ಕೂಡ ಈಕ್ವಲ್ ಇದ್ದಾವೆ, ಆದರೆ ಕಂಡೀಷನ್ ಏನಪ್ಪ ಅಂತ ಹೇಳಿದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಲಿಕ್ಕೆ ಅದು 1 ಆಗಿರಬೇಕು. ಓಕೆ, 1 and the other elements are all 0. It is denoted by capital I ಅಂತ ತೋರಿಸ್ತೀವಿ ನಾವು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ನೋಡಿ, ಇಲ್ಲಿ ಎಲ್ಲ ನಂಬರ್ಸ್ 1 ಮಾತ್ರ ಇದೆ. ಈಕ್ವಲ್ ಇದ್ದರೆ ಸ್ಕೇಲರ್, ಡಿಫ್ರೆಂಟ್ ಇದ್ದರೆ ಡೈಗೋನಲ್. ಇಲ್ಲಿ 0 ಮಾತ್ರ ಇರಲೇಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬೇಕು. ಓಕೆ, ಎಸ್. ನೆಕ್ಸ್ಟ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಲ್ ಮ್ಯಾಟ್ರಿಕ್ಸ್, 0 ಮ್ಯಾಟ್ರಿಕ್ಸ್ ಏನಿದು? ಇಲ್ಲೇ ಯಾವುದೇ ತರಹದ್ದು ಆರ್ಡರ್ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದು ರೆಕ್ಟ್ಯಾಂಗಲ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಇದು ರೋ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಕಾಲಮ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮ್ಯಾಟ್ರಿಕ್ಸ್ ಆಫ್ ಎನಿ ಆರ್ಡರ್ ಅಂತ ಹೇಳ್ತೀವಿ ನಾವು. ಮ್ಯಾಟ್ರಿಕ್ಸ್ ಆಫ್ ಎನಿ ಆರ್ಡರ್, ಆಲ್ ಹೂಸ್ ಎಲಿಮೆಂಟ್ಸ್ ಆರ್ ಝೀರೋಸ್. ಕಂಡೀಷನ್ ಏನು? ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಶುಡ್ ಬಿ 0 ಆಗಿರ್ಬೇಕು. ಇಲ್ಲೇ 2 into 3, 2 rows, 3 columns. ಸೊ ಇದಕ್ಕೆ 2 into 3 ಆರ್ಡರ್ ಕೊಟ್ಟಿದ್ದಾರೆ. ಆಲ್ ಎಲಿಮೆಂಟ್ಸ್ ಆರ್ ಝೀರೋಸ್ ಆಗಿರ್ತವೆ. ಅದಕ್ಕೆ ನಾವು ನಲ್ ಮ್ಯಾಟ್ರಿಕ್ಸ್ ಅಥವಾ 0 ಮ್ಯಾಟ್ರಿಕ್ಸ್ ಅಂತೂ ಕರಿತೀವಿ. ಓಕೆ, ನಲ್ ಮ್ಯಾಟ್ರಿಕ್ಸ್ ಆರ್ 0 ಮ್ಯಾಟ್ರಿಕ್ಸ್. ಬಟ್ ಇಲ್ಲೇ ಸ್ವಲ್ಪ ಒಂದು ನೋಟ್ ಡೌನ್ ಮಾಡ್ಕೋಬೇಕಾಗಿದೆ. ಸೊ ದಿಸ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಅ 0 ಮ್ಯಾಟ್ರಿಕ್ಸ್, ಬಟ್ ಸಮ್ಟೈಮ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಎ ನಲ್ ಮ್ಯಾಟ್ರಿಕ್ಸ್. ಇದು ರಿವರ್ಸ್ ಆಗಬೇಕಾಗಿದೆ. ಓಕೆ, ಸೊ ಬ್ರಾಕೆಟ್ನಲ್ಲಿ ನಲ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ನಾಟ್ ಪಾಪ್ಯುಲರ್. ಸೊ 0 ಮ್ಯಾಟ್ರಿಕ್ಸ್ ಇಸ್ ಎ ಪಾಪ್ಯುಲರ್ಲಿ ನೋನ್ ಬೈ ದೀಸ್ ಯೂಸರ್ಸ್. ಓಕೆ, ಸೊ ಎರಡು ಒಂದೇ ಆಗಿರುತ್ತೆ. ಓಕೆ, ಸಮ್ಟೈಮ್ಸ್ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಈ ಥರ ಏನಾದರೂ ಬಂದಿರ್ತೈತೆ ಮೈ ಡಿಯರ್ಸ್. ಎಸ್, ನೆಕ್ಸ್ಟ್ ನೋಡಿ, ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಈಗ ಜಾಮೆಟ್ರಿಕಲ್ ಫಿಗರ್ ಟ್ರ್ಯಾಂಗಲ್ ನಮ್ಮ ಕಣ್ಮುಂದೆ ಬರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಅದು ಟ್ರ್ಯಾಂಗಲ್ ಬಂದಾಗ ನಮಗೆ ಒಂಥರ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಟ್ರ್ಯಾಂಗಲ್ ಯಾವ ಥರ ಇರುತ್ತೆ? ಎಸ್, ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮಗೆ. ಎಸ್, ಟ್ರಯಾಂಗಲ್ ಕಾಣ್ತಾ ಇದೆ ಅಲ್ವಾ? ನೋಡಿ ಏನಂತ ಹೇಳ್ತಾನೆ, ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ತ್ರಿಭುಜಾಕಾರ ಮ್ಯಾಟ್ರಿಕ್ಸ್. ಇಟ್ ಇಸ್ ಅ ಮ್ಯಾಟ್ರಿಕ್ಸ್, ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮೈ ಡಿಯರ್ ಸ್ಟೂಡೆಂಟ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ. in which all the elements above or below, ಎರಡು ಟೈಪ್ಸ್ ಅಗೇನ್ ಸಬ್ ಕ್ಲಾಸಿಫಿಕೇಶನ್ ಆಗುತ್ತೆ ಇಲ್ಲಿ. ದ ಮೇನ್ ಡೈಗೋನಲ್ 0. ಓಕೆ, ಇಲ್ಲೇ ಇದು ಡೈಗೋನಲ್ ಎಲಿಮೆಂಟ್ಸ್ ಏನಿದಾವಲ್ಲ 3, 2, 1 ಅಂತ ಏನು ನೋಡ್ತಾ ಇದ್ದೀವಲ್ಲ, ಇದ್ರದ್ದು ಅಬೌವ್ ನಂಬರ್ಸ್ ಇರ್ತವೆ, ಕೆಳಗಡೆ 0 ಇರ್ಬೋದು, ಅಥವಾ ಕೆಳಗಡೆ ನಂಬರ್ಸ್ ಇರ್ತವೆ, ಮೇಲುಗಡೆ ನಂಬರ್ಸು ಎಲಿಮೆಂಟ್ಸು 0 ಇರಬಹುದು. ಅದೇ ರೀತಿ ಇಲ್ಲಿ ಕ್ಲಾಸಿಫಿಕೇಶನ್ ಆಗಿದೆ ಅಬೌವ್ ಆ್ಯಂಡ್ ಬಿಲೋ ಅಂತ. ಇದು ನಾವು ಎಕ್ಸಾಂಪಲ್ ನೋಡಿದಾಗ ಅರ್ಥ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇದು ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇದು ಅಪ್ಪರ್ ಆಗಿದೆ ನೋಡಿ, ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಮೇಲ್ಭಾಗದ ತ್ರಿಭುಜಾಕಾರ ಮ್ಯಾಟ್ರಿಕ್ಸ್,
A square matrix in which all elements below the main diagonals are 0. ನೋಡಿ, ಇದು ಡೈಗೋನಲ್, ಇದು ಟ್ರಯಾಂಗಲ್, ಇದು ಡೈಗೋನಲ್ ಆಗಿದೆ. ಡೈಗೋನಲ್ ಕೆಳಗಡೆ ಏನಿದೆ ಅಲ್ಲ, ಇದು 0 ಆಗಿದೆ, ಇದು 0 ಆಗಿದೆ, ಇದು 0. ಓಕೆ, ಕಂಡೀಷನ್ ಏನು? ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಆಮೇಲೆ ಡೈಗೋನಲ್ನಲ್ಲಿ ಎಲಿಮೆಂಟ್ಸ್ ಇರಬೇಕು. ಡೈಗೋನಲ್ಸ್ ಎಲಿಮೆಂಟ್ಸ್ ಮೇಲ್ಭಾಗಕ್ಕೆ ಅಥವಾ ಕೆಳಭಾಗಕ್ಕೆ ನಂಬರ್ಸ್ ಇರಬೇಕು. ಅದರದ್ದು ಅಪೋಸಿಟ್ ಝೀರೋಸ್ ಇರಬೇಕು. ಈಗ ಮೇಲ್ಭಾಗಕ್ಕೆ ನಂಬರ್ಸ್ ಇದ್ದಾವೆ, ಕೆಳಭಾಗಕ್ಕೆ 0. ಕೆಳಭಾಗಕ್ಕೆ ನಂಬರ್ಸ್ ಬಂದರೆ ಮೇಲ್ಭಾಗಕ್ಕೆ 0 ಆಗಬೇಕು. ಅಂಥವು ಮ್ಯಾಟ್ರಿಕ್ಸ್ಗೆ ನಾವು ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಅಪ್ಪರ್ ಮತ್ತು ಲೋವರ್ ಹೆಸರೇ ನಿಮಗೆ ಕ್ಲಿಯರ್ ಕಟ್ ಹೇಳ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್. ಯಾವತ್ತು ಈ ನಂದು ವಿಡಿಯೋಸ್ ನೋಡುವಾಗ ನೀವು ಒಂದು ನೋಟ್ಬುಕ್, ಒಂದು ಪೆನ್ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸು, ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಪಾಸ್ ಮಾಡಿ ನೋಟ್ ಡೌನ್ ಮಾಡಿಕೊಂಡ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಡೆಫಿನೆಟ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಎಕ್ಸಾಮಿನೇಷನ್ಸ್ ಯು ವಿಲ್ ರಿಮೆಂಬರ್ ಮೀ ಆ್ಯಂಡ್ ಯು ವಿಲ್ send me thanks in the comment box. Definitely I am that much of sure. Okay, ನೋಡಿ, ಈಗ ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಕೆಳಭಾಗದ ತ್ರಿಭುಜಾಕಾರ ಮ್ಯಾಟ್ರಿಕ್ಸ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ಎಲಿಮೆಂಟ್ಸ್ ಅಬೌವ್ ಮೇನ್ ಡೈಗೋನಲ್ ಆರ್ 0. ಅಬೌವ್ ಮೇನ್ ಡೈಗೋನಲ್ ಆರ್ 0. ನೋಡಿ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನೋಡಿ, ಇಲ್ಲೇ ಡೈಗೋನಲ್ನಲ್ಲಿ 159 ಇದೆ, ಇಲ್ಲೇ 4, 7, 8 ಇಲ್ಲೇ ರಿಮೈನಿಂಗ್ ನಂಬರ್ಸ್ ಇದ್ದಾವೆ. ಇಲ್ಲೇ ಮಾತ್ರ 0 ಇದೆ. ಓಕೆ, ಕೆಳಭಾಗದಲ್ಲಿ ನಮಗೆ ನಂಬರ್ಸ್ ಸಿಗ್ತಾ ಇದ್ದಾವೆ, ಇಲ್ಲೇ ಮೇಲ್ಭಾಗದಲ್ಲಿ ಕಾಣ್ತಾ ಇದೆ. ಡೈಗೋನಲ್ ಮೇಲ್ಭಾಗಕ್ಕೆ ನಂಬರ್ಸ್, ಡೈಗೋನಲ್ ಜೊತೆಗೆ ಕೆಳಭಾಗಕ್ಕೆ ನಂಬರ್ಸ್ ಇದ್ದಾವೆ. ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಇದು ಮೇಲ್ಭಾಗಕ್ಕೆ ಇರುವಂತಹದ್ದು, ಇದು ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಕೆಳಭಾಗಕ್ಕೆ ನಂಬರ್ಸ್ ಇರುವಂತಹದ್ದು. ಸೊ ದಟ್ ಈಸ್ ದ ಡಿಫರೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹೋಪ್ ದಟ್ ದಿಸ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ಎಸ್, ಈಗ ನೋಡಿ, ಇಲ್ಲಿ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್, ಭಾಳ ಈಸಿ ಇದೆ, ನೆನ್ಪಿಟ್ಕೋಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಭಾಳಷ್ಟು ಈಸಿ ಇದೆ, ನೆನ್ಪಿಟ್ಕೊಳ್ಳೋದು ಒಂದು ಕೆಲಸ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ನ ಪರಿವರ್ತನ, ಮ್ಯಾಟ್ರಿಕ್ಸಿನ ಪರಿವರ್ತನ. ಎ ಮ್ಯಾಟ್ರಿಕ್ಸ್ obtained by interchanging the rows and columns of a matrix A and is denoted by A to the power T or A dash. A to the power T ಅಂತ ಬರೀತೀವಿ, that is known as a transpose of matrix. ಅಥವಾ A dash ಅಂತ ನಾವು sometimes ರೆಪ್ರೆಸೆಂಟ್ ಮಾಡ್ತೀವಿ. ಎರಡೂ ಗೊತ್ತಿರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಎಕ್ಸಾಮ್ಸ್ನಲ್ಲಿ ಎಕ್ಸಾಮಿನರ್, ಪೇಪರ್ ಸೆಟ್ಟರ್ ಯಾವ ಥರ ಕೇಳ್ತಾರೆ ಗೊತ್ತಾಗೋದಿಲ್ಲ. ಸೊ ಇಲ್ಲೇ ನೋಡಿ, ಇಫ್ ಎ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಇಟ್ಸ್ ಟ್ರಾನ್ಸ್ಪೋಸ್ ಈಸ್, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ, ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ? ಸೊ 1 2 3 4 5 6 ಕೊಟ್ಟಿದ್ದಾರೆ ಈ ಮ್ಯಾಟ್ರಿಕ್ಸ್. ಇದರಲ್ಲಿ ನಂಬರ್ ಆಫ್ ರೋಸ್ 1 2 3 ರೋಸ್ ಇದ್ದಾವೆ. ಆ ರೋಸ್ ಬಿಕಮ್ಸ್ ಕಾಲಮ್ಸ್. ಈಗ ಓಕೆ, ರೋಸ್ ಬಿಕಮ್ಸ್ ಕಾಲಮ್. ಫಸ್ಟ್ ರೋ 1 2 ಇದೆ, ನಾನು ಫಸ್ಟ್ ಕಾಲಮ್ ಮಾಡ್ತೀನಿ. ಇದಕ್ಕೆ 3 4 ಇಸ್ ಎ ಸೆಕೆಂಡ್ ರೋ, 3 4 ಸೆಕೆಂಡ್ ಕಾಲಮ್ ಮಾಡ್ತೀನಿ. 5 6 ಇಸ್ ಎ ಥರ್ಡ್ ರೋ ಆಗಿದೆ, ಅದು ಥರ್ಡ್ ಕಾಲಮ್ ಮಾಡ್ತೀನಿ. ಸೊ ಇದು ಪರಿವರ್ತನೆ. ಇದು ಪರಿವರ್ತನೆ ಆಗಿದೆ ನೋಡಿ ಮಾಡಿ. ಇಲ್ಲಿ ಕಂಪೇರ್ ಮಾಡಿ, 1 2 ಬಿಕಮ್ಸ್ ಫಸ್ಟ್ ಕಾಲಮ್, ಫಸ್ಟ್ ರೋ ಏನಾಗಿದೆ, ಇಲ್ಲ ಫಸ್ಟ್ ಕಾಲಮ್ ಆಗಿ ಪರಿವರ್ತನೆ ಆಗಿದೆ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಪರಿವರ್ತನೆ ಆಗಿದೆ. ಥರ್ಡ್ ರೋ ಥರ್ಡ್ ಕಾಲಮ್ ಆಗಿ ಪರಿವರ್ತನೆ ಆಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, interchanging the rows and columns of a matrix A and is denoted by so and so. Okay, yes my dear students, rows ಅಥವಾ ಕಾಲಮ್ಸ್ ನೀವು ಇಂಟರ್ಚೇಂಜ್ ಮಾಡಿಬಿಟ್ರೆ ಅದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ಡೆಫಿನೆಟ್ಲಿ ನಿಮಗೆ MCQs ಕೇಳ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್.
ಎಸ್, ಇನ್ನು ಒಂದು ಇಂಟ್ರೆಸ್ಟಿಂಗ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಯೂಶುವಲಿ ಅಪ್ಲೈಸ್ ಫಾರ್ ಸ್ಕ್ವೇರ್ ಮ್ಯಾಟ್ರೈಸಸ್. ಇಲ್ಲಿನ ಕಂಡೀಷನ್ಸ್ ಏನಿರಬೇಕು ಅಂದರೆ ಅದು ಸ್ಕ್ವೇರ್ ಆಫ್ ಮ್ಯಾಟ್ರಿಕ್ಸ್ ಇರಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬೇಕು. and there exists an inverse matrix for every m into n square matrix. ಸೊ ಇಲ್ಲೇ ಕಂಡೀಷನ್ಸ್ ಇದೆ. ಇಲ್ಲಿ ಯಾವ ಥರ ಇರಬೇಕು ಅಂದರೆ, ಒಂದು ಮ್ಯಾಟ್ರಿಕ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಿದಾಗ ವಿ ಶುಡ್ ಸಪೋಸ್ ಟು ಗೆಟ್ ಯೂನಿಟಿ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನಮಗೆ ಬಂದಿರಬೇಕು. ಸೊ ನೋಡಿ, ಫಾರ್ ದಿ ಮ್ಯಾಟ್ರಿಕ್ಸ್ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಇದೆ, ಇದರದ್ದು ಇನ್ವರ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಮಾಡಿ ತೋರಿಸಿದ್ದಾರೆ. ಸೊ ಲೆಟ್ ಮಿ ಟೇಕ್ ಯು ಟು ದ ಸೇಮ್ ಥಿಂಗ್ 2174. ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದರದು ವಿ ನೀಡ್ ಟು ಫೈಂಡ್ ಇನ್ವರ್ಸ್ a to the power -1 ಅಂದರೆ ಇನ್ವರ್ಸ್. ಇನ್ವರ್ಸ್ ಫೈಂಡ್ ಔಟ್ ಮಾಡೋದು. ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತ ಹೇಳಿದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇದರದು ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಕೋಫ್ಯಾಕ್ಟರ್ಸ್ ಆಫ್ ಈಚ್ ಎಲಿಮೆಂಟ್ ಆ್ಯಂಡ್ ಇಟ್ಸ್ ಟ್ರಾನ್ಸ್ಪೋಸ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ ಡೈರೆಕ್ಟ್ ಒಂದು ಫಾರ್ಮುಲಾ ಕೂಡ ಬರುತ್ತೆ. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ಗೆ ಕೋಫ್ಯಾಕ್ಟರ್ಸ್ದು ಡೈರೆಕ್ಟ್ ಒಂದು ಫಾರ್ಮುಲಾ ಕೂಡ ಬರುತ್ತೆ. ಆ ಫಾರ್ಮುಲಾ ನಾನು ಇಲ್ಲಿ ನಿಮಗೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಈಗ ಮುಂದಿನ ಕ್ಲಾಸ್ನಲ್ಲಿ ಇದು ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅಡ್ಜಾಯಿಂಟ್ ಆಫ್ ಎ ಇದು ಯಾವ ಥರ ಇರುತ್ತೆ ಅಂದರೆ, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಇಲ್ಲೇ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್, ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಇದು ಒಂದು ಇರುತ್ತೆ. ಈಗ ದಿಸ್ ಪರ್ಟಿಕ್ಯುಲರ್ ಮೊಮೆಂಟ್ ವಿ ಜಸ್ಟ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಏನು ಮಾಡೋಣ ಅಂದರೆ, ಸಪೋಸ್ ನೋಡಿ ಇಲ್ಲೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಎ ಈಕ್ವಲ್ ಟು ಎ ಬಿ ಸಿ ಡಿ ಈ ಥರ ಇದ್ದಾಗ, ಎ ಬಿ ಸಿ ಡಿ ಈ ಥರ ಇದ್ದಾಗ ನಮಗೆ ಇದರದ್ದು ಅಡ್ಜಾಯಿಂಟ್ ಆಫ್ ಎ ಯಾವ ಥರ ಸಿಗುತ್ತೆ ಅಂದರೆ, ಏನಿದೆ ಅಲ್ಲ, ಸೊ ಎ ಮತ್ತು ಡಿ ಎಕ್ಸ್ಚೇಂಜ್ ಆಗಿರ್ತವೆ. ಡಿ ಇಲ್ಲಿ ಬರುತ್ತೆ, ಎ ಇಲ್ಲಿ ಬರುತ್ತೆ. ಆಮೇಲೆ ಇದು ಬಿ ಇಲ್ಲಿ ಕೆಳಗಡೆ ವಿತ್ ಡಿಫ್ರೆಂಟ್ ಸೈನ್, ಇದು ಸಿ ವಿತ್ ಡಿಫ್ರೆಂಟ್ ಸೈನ್ ಇಲ್ಲಿ ಬರುತ್ತೆ ಮೈ ಡಿಯರ್ಸ್. ಓನ್ಲಿ ಸೈನ್ ಚೇಂಜ್ ಮಾತ್ರ ಆಗುತ್ತೆ. ಇಲ್ಲೇ ಮೈನಸ್ ಬಿ ಆ್ಯಸ್ ಇಟ್ ಇಸ್ ಇರುತ್ತೆ, ಮೈನಸ್ ಸಿ ಈ ಥರ ಇರುತ್ತೆ. ಇಲ್ಲಿ ಸೈನ್ ಮಾತ್ರ ಚೇಂಜ್. ಇದು ಯಾವ ಥರ ಆಗುತ್ತೆ ಅಂತಲೂ ಹೇಳ್ತೀನಿ ನಾನು. ನೋಡಿ, ಇದ್ರ ಜೊತೆಗೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗಬೇಕು. ಅದು ಏನಪ್ಪ ಅಂದರೆ, ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ, ಇದನ್ನು ಕೂಡ ನಮಗೆ ಗೊತ್ತಾಗಬೇಕು. ಇದು ಕೂಡ ಗೊತ್ತಾಗುತ್ತೆ. ಇದು ಅಂದರೆ ಏನು ಅಂದರೆ, ನೋಡಿ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಮ್ಯಾಟ್ರಿಕ್ಸ್ ಅವನು ಸೊ ಲೆಫ್ಟ್ ಟಾಪ್ ಕಾರ್ನರ್ನಿಂದ ಸೊ ಈ ಪ್ರಿನ್ಸಿಪಲ್ ಡೈಗೋನಲಿಯಲ್ಲಿ ಇದೆ ಅಲ್ಲ, ಸೊ ಅದರದ್ದು ಪ್ರಾಡಕ್ಟ್ ತಗೋಬೇಕು, 2 into 4 ಮಾಡಬೇಕು.
2 into minus 1 into 7. The secondary diagonal ಏನಿದೆ ಅಲ್ಲ, ಸೊ 1 into 7 ಈ ಎಲಿಮೆಂಟ್ಸ್ ನಾವು ಮಲ್ಟಿಪ್ಲೈ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂದರೆ 2 4s are 8, 8 minus 7 equal to 1 ಆಗುತ್ತೆ. ಇದು 1. ಇದು ಎರಡು ನಮಗೆ ಗೊತ್ತಿದ್ದರೆ ಡೈರೆಕ್ಟ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದಿಸ್ ಇನ್ವರ್ಸ್ ಡೈರೆಕ್ಟ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ನೋಡಿ ಯಾವ ಥರ ಮಾಡಬೇಕು ಅಂದರೆ ನಾನು ಇದು ಕೂಡ ತೋರಿಸ್ತೇನೆ ನಿಮಗಿಲ್ಲಿ. ಯಾವ ಥರ ಮಾಡಬೇಕು ಅಂದರೆ ಎ ಇನ್ವರ್ಸ್ ಈಕ್ವಲ್ ಟು 1 ಅಪಾನ್ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ಆಮೇಲೆ ಇಲ್ಲೇ ಏನು ಅಡ್ಜಾಯಿಂಟ್ ಬಂದಿದೆಯಲ್ಲ, ಇದು ಅಡ್ಜಾಯಿಂಟ್ ಇಲ್ಲೇ ನಾವು ಹಾಕ್ಕೊಳ್ಳಬೇಕಾಗತ್ತೆ. ಈಗ ಅಡ್ಜಾಯಿಂಟ್ನಲ್ಲಿ ನಮ್ಗೆ ಏನು ಸಿಕ್ಕಿದೆ ಅದು ತಗೊಳ್ಳೋಣ ನಾವು. ಅಡ್ಜಾಯಿಂಟ್ನಲ್ಲಿ ನಮ್ಗೆ ಏನು ಸಿಕ್ಕಿದೆ ಅಲ್ಲ, ಸೊ ಇದು ನಾವು ಬರಿಬೇಕಾಗಿದೆ. ಈಗ ನಾನು ಡಿ ಅಂದರೆ ದಿಸ್ ಇಸ್ ಎ ಬಿ ಸಿ ಡಿ ಅಂತ ಏನು ತೊಗೊಂಡಿದ್ದೇನಲ್ಲ, ಎ ಬಿ ಸಿ ಡಿ. ಎ ಇಲ್ಲಿದೆ, ನಾನು ಇಲ್ಲಿ ಬರಿತೇನೆ 2. ಸಿ ಡಿ ಏನಿದೆ ಅಲ್ಲ ಇಲ್ಲೇ 4 ಇದೆ. ಇಲ್ಲಿ 1 -1 ಆಗಿದೆ, 7 -7 ಆಗಿದೆ. ಸೊ ಈ ನಂಬರ್ಸನ್ನು ನಾನು ಇಲ್ಲಿ ಬರಿತೀನಿ. ಈ ನಂಬರ್ಸನ್ನು ಇಲ್ಲೇ ಬರೀತೇನೆ. ಓಕೆ, ಏನು ಬಂದಿದೆ? 4 ಬಂದಿದೆ, -1 ಇದೆ, ಆಮೇಲೆ -7 ಆಗಿದೆ, ಇದು ಆಮೇಲೆ 2 ಆಗಿದೆ. ಓಕೆ, ದಿಸ್ ಇಸ್ ಈಕ್ವಲ್ ಟು 1/1. ಇದು 1 ಆಗಿಬಿಟ್ಟಿದೆ ಇಲ್ಲೇ. 1/1 ಇಸ್ ನಥಿಂಗ್ ಬಟ್ ದ ಸೇಮ್ 4 -1 -7 2 ದಿಸ್ ಈಕ್ವಲ್ ಟು. ಈಗ ಆನ್ಸರ್ ಏನಾಗುತ್ತಪ್ಪ ಅಂದರೆ 1/1 ಇಸ್ ನಥಿಂಗ್ ಬಟ್ ಇಸ್ 1 ಓನ್ಲಿ. ದಿಸ್ ಇಸ್ ದ ಆನ್ಸರ್. ಇದು ಆನ್ಸರ್ ಆಗುತ್ತೆ. 4 -1 -7 2. ನೋಡಿ, ಚೆಕ್ ಮಾಡ್ಕೊಳ್ಳಿ. 4 -1 -7 2. ಇದು ಸೇಮ್ ಆಗಿದೆ ನೋಡಿ. ಇದು ಈ ಫಾರ್ಮುಲಾ ಏನು ನಾವು ಕಂಡು ಹಿಡಿದಿದ್ದೀವಲ್ಲ ಇಲ್ಲೇ, ಇದು ಫಾರ್ಮುಲಾ ಯಾವ ಥರ ಬರ್ತೈತೆ ಅಂತ ಹೇಳಿ ಅದು ಸ್ವಲ್ಪ ಹೇಳ್ಕೊಡ್ತೇನೆ. ಓಕೆ, ಸೊ ಫಾರ್ಮುಲಾ ಯಾವ ಥರ ಬರ್ತೈತೆ ಅಂದರೆ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಯಾವ ಥರ ಅಂದರೆ, ಸೊ ಇಲ್ಲೇ ಸಪೋಸ್ ದಿಸ್ ಇಸ್ ಎ, this is B, this is C, this is D are the different elements of A. ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲೇ ನಾವು ಈ ನಂಬರ್ ಏನಿದೆ ಅಲ್ಲ ಎ, ಕೋಫ್ಯಾಕ್ಟರ್ ಆಫ್ ಎ, ಕೋಫ್ಯಾಕ್ಟರ್ ಆಫ್ ಎ ತಗೊಳ್ಳುವಾಗ ಅಲ್ಲಿ ಕೋಫ್ಯಾಕ್ಟರ್ ಆಫ್ ಎ ನಾವು ತಗೊಳ್ಳುವಾಗ ಏನು ಮಾಡಬೇಕು? ಕೋಫ್ಯಾಕ್ಟರ್ ಆಫ್ ಎ ತಗೊಳ್ಳುವಾಗ ಇಲ್ಲೇ ಇದರದ್ದು ಪ್ಲಸ್, ಇದರದ್ದು ಮೈನಸ್, ಇದರದ್ದು ಮೈನಸ್, ಇದರದ್ದು ಪ್ಲಸ್ ಸೈನ್ ಇರುತ್ತೆ. ಅದು ಕೂಡ ಯಾವ ಥರ ಬರ್ತೈತೆ ಅಂತ ಹೇಳಿ ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ದಟ್ ಈಸ್ ಎ ಐ ಜೆ. ಐ ಈಸ್ ಎನ್ ರೋ ನಂಬರ್ ಆ್ಯಂಡ್ ಜೆ ಈಸ್ ಎ ಕಾಲಮ್ ನಂಬರ್ ಇರುತ್ತೆ. ನಾವು -1 ಟು ದಿ ಪವರ್ ಐ ಪ್ಲಸ್ ಜೆ ಮಾಡಿದಾಗ ಇಲ್ಲಿ ಬರುತ್ತೆ. ಇದು ಫಸ್ಟ್ ಕಾಲಮ್, ಫಸ್ಟ್ ರೋ, ಫಸ್ಟ್ ಕಾಲಮ್. -1 raised to -1 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು +1 ಆಗಿರುತ್ತೆ. ಇದಕ್ಕೆ ಪ್ಲಸ್ ಸೈನ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಇದು 1 2 ಅಂದರೆ 3 ಆಗುತ್ತೆ. ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ 1 + 2 3. ಇಲ್ಲಿ 3 ಆದಾಗ ಇದು ಮೈನಸ್ ಆಗುತ್ತೆ. ಸೊ ಈ ಥರ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಬಂದಿರುತ್ತೆ. ಈ ನಂಬರ್ ನಾನು ತೊಗೊಂಡಾಗ
ಈ ರೋ ಬಿಡಬೇಕು, ಈ ಕಾಲಮ್ ಬಿಡಬೇಕು, ಟಿ ಮಾತ್ರ ನಂದು ರಿಸಲ್ಟ್ ಆಗತ್ತೆ. ಹೀಗಾಗಿ ನಾನು ಇಲ್ಲೇ ಬರೆಯುವಂಥದ್ದು ಡಿ ಅಂತ ಬರಿಬೇಕು. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಏನಿದೆಯಲ್ಲ, ಫಸ್ಟ್ ಎಲಿಮೆಂಟ್ ಇಲ್ಲಿ ಡಿ ಬರೀತೇನೆ. ಈಗ ಬಿ ತಗೊಳ್ಳುವಾಗ ನಾನು ಮೈನಸ್ ಕನ್ಸಿಡರ್ ಮಾಡಬೇಕಾಗತ್ತೆ. ಮೈನಸ್ ಸೈನ್ ಇದೆ. ಈ ರೋ ಮತ್ತು ಈ ಕಾಲಮ್ ಮತ್ತು ಈ ರೋ ಬಿಟ್ಟರೆ ಸಿ ಬರುತ್ತೆ, ಅದು ಮೈನಸ್ ಸಿ ಬರುತ್ತೆ. ಇಲ್ಲಿ ನನಗೆ ಮೈನಸ್ ಸಿ ಅಂತ ಬರುತ್ತೆ. ಸೊ ಅದೇ ರೀತಿ ನಾನು ಸಿ ತಗೊಳ್ಳುವಾಗ ಈ ರೋ ಮತ್ತು ಈ ಕಾಲಮ್ ಬಿಟ್ಟಾಗ ಇಲ್ಲೇ ನನಗೆ ಮೈನಸ್ ಬಿ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಆಮೇಲೆ ಇಲ್ಲೇ ಮೈನಸ್ ಬಿ ಆಯಿತು. ಆಮೇಲೆ ಡಿ ಇದು ತಗೊಂಡಾಗ ರೋ ಮತ್ತು ಕಾಲಮ್ ನಾನು ಬಿಟ್ಟರೆ ಎ ಬರುತ್ತೆ, ಇಲ್ಲೇ ಪ್ಲಸ್ ಎ ಬರುತ್ತೆ. ಸೊ ಇದು ಬಂದಾಗ ಇದಕ್ಕೆ ನಾನು ಟ್ರಾನ್ಸ್ಪೋಸ್ ಮಾಡಬೇಕಾಗತ್ತೆ. ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ತಗೊಂಡಾಗ ಅದು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಟ್ರಾನ್ಸ್ಪೋಸ್ ಮಾಡುವಾಗ, ಸೊ ದಿಸ್ ಇಸ್ ಫಸ್ಟ್ ಕಾಲಮ್ ಬಿಕಮ್ಸ್ ಫಸ್ಟ್ ರೋ, ಡಿ ಮೈನಸ್ ಬಿ ಆಗುತ್ತೆ. ಇದು ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್ ಬಿಕಮ್ಸ್ ಸೆಕೆಂಡ್ ರೋ ಆಗುತ್ತೆ. ಈ ಥರ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಗಾಟ್ ಹಿಯರ್ ಬಿಫೋರ್. ಡಿ ಮೈನಸ್ ಬಿ, ಇಲ್ಲೇ ನೋಡಿ, ಡಿ ಮೈನಸ್ ಬಿ ಮೈನಸ್ ಸಿ ಎ. ಇದು ಯಾವ ಥರ ಮೈನಸ್ ಸಿ ಎ ಯಾವ ಥರ ನಾವು ಮಾಡಿದ್ದೀವಿ ಅಂತ ಹೇಳಿದರೆ, ಸೊ ಇದಕ್ಕೊಂದು ರೂಲ್ ಇದೆ. ಆ ರೂಲು ಕೂಡ ನಾವು ಮುಂದಿನ ಕ್ಲಾಸ್ನಲ್ಲಿ ವಿಸ್ತಾರವಾಗಿ ನೋಡಲಿಕ್ಕೆ ಇದ್ದೇವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಬಂದು ಇಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರೈಸಸ್ನಲ್ಲಿ ಇಲ್ಲೇ ನೋಡಿ, ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಇದ್ರದ್ದು ಟ್ರಾನ್ಸ್ಪೋಸ್ ಏನಿರುತ್ತಲ್ಲ, ಅದು ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಎ ಟು ದಿ ಪವರ್ ಟಿ ಅಂದರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಎ, ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ಎ. ಇಲ್ಲಿ ನೋಡಿ 1 1 -1. ಸೊ ರೋ ಮತ್ತು ಕಾಲಮ್ ಸೇಮ್ ಇದೆ, ಈ ರೋ ಮತ್ತು ಈ ಕಾಲಮ್ ಸೇಮ್ ಇದೆ, ಈ ರೋ ಮತ್ತು ಈ ಕಾಲಮ್ ಸೇಮ್ ಇದೆ. ರೋಸ್ ಆ್ಯಂಡ್ ಕಾಲಮ್ಸ್ ಎಕ್ಸ್ಚೇಂಜ್ ಮಾಡಿದಾಗ ಸೇಮ್ ಬಂದರೆ ಸಿಮೆಟ್ರಿಕ್, ಮೈನಸ್ ಎ ಬಂದರೆ ಸೈನ್ ಚೇಂಜ್ ಆದರೆ ಸ್ಕ್ಯೂ ಸಿಮೆಟ್ರಿಕ್ ಆಗಿದೆ. ಓಕೆ, ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ನೆಕ್ಸ್ಟ್ ಕ್ಲಾಸ್ ಇನ್ ಡಿಟೇಲ್. ಈಗ ಕೆಲವೊಂದು ಇದ್ರ ಮೇಲೆ ನಿಮಗೆ MCQs ಕೇಳಲಾಗುತ್ತದೆ. MCQs, definition and types of a matrices. A matrix with only one row is called. ಒಂದೇ ಒಂದು ರೋ ಇದ್ದರೆ ಅಂಥ ಮ್ಯಾಟ್ರಿಕ್ಸ್ ನಾವು ಏನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಆನ್ಸರ್ ಮೈ ಡಿಯರ್ಸ್. ಮ್ಯಾಟ್ರಿಕ್ಸ್ ವಿತ್ ಓನ್ಲಿ ಒನ್ ರೋ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಎಲಿಮೆಂಟ್ಸ್ ಝೀರೋ? ಯಾವ ಮ್ಯಾಟ್ರಿಕ್ಸ್ನಲ್ಲಿ ಆಲ್ ಎಲಿಮೆಂಟ್ ಝೀರೋ ಇರ್ತವೆ? ಸೊ ಇಲ್ಲಿದೆ ನೋಡಿ ಆನ್ಸರ್, ಝೀರೋ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ ಅದರ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಡೈಗೋನಲ್ ಎಲಿಮೆಂಟ್ಸ್ ಆರ್ ಆಲ್ 1 1 1 ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್, ಯೂನಿಟ್ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್ನಲ್ಲಿ ಆಲ್ ಝೀರೋಸ್, ಎಲ್ಲ ಎಲಿಮೆಂಟ್ಸ್ ಝೀರೋ ಆಗಿರ್ತವೆ. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲಿ ಡೈಗೋನಲ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ, ಇದ್ರದ್ದು ಎಲಿಮೆಂಟ್ಸ್ ಆಲ್ ಆರ್ ಈಕ್ವಲ್ ಆಗಿರ್ತವೆ. ನಲ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ದ ಅದರ್ ನೇಮ್ ಆಫ್ ಝೀರೋ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, a matrix is called square if if number of rows equal to number of columns, number of rows and number of columns equal idre. Next, identity matrix is a matrix with all elements zero, matrix with ones on diagonal and zero elsewhere. So ಈ ಆನ್ಸರ್ ಆಗಿರುತ್ತೆ ನೋಡಿ.
ಆಲ್ ಡೆಫಿನಿಷನ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ದಿಸ್ ಇಸ್ ನಥಿಂಗ್, ಜಸ್ಟ್ ಟಿಕ್ ಹಾಕೋದಷ್ಟೇ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಡೈಗೋನಲ್ ಮ್ಯಾಟ್ರಿಕ್ಸ್? ಡೈಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಫಸ್ಟ್ ಕಂಡೀಷನ್ಸ್. ಇಲ್ಲ ಇದು ಸ್ಕ್ವೇರ್ ಆಗಿದೆ, ಇದು ಸ್ಕ್ವೇರ್ ಆಗಿದೆ, ಇದು ಸ್ಕ್ವೇರ್ ಆಗಿದೆ, ಹೆನ್ಸ್ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಾರ್ಡ್. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಡೈಗೋನಲ್ ಎಲಿಮೆಂಟ್ಸ್ ಮಾತ್ರ ಇರಬೇಕು, ರಿಮೈನಿಂಗ್ 0 ಇರಬೇಕು. ಡೈಗೋನಲ್ ಮಾತ್ರ ಇಲ್ಲಿ ಇದೆ, ರಿಮೈನಿಂಗ್ 0 ಇರಬೇಕು, ಹೆನ್ಸ್ ದಿಸ್ ಇಸ್ ದ ಆನ್ಸರ್. ಇಲ್ಲೇ ರಿಮೈನಿಂಗ್ 0 ಇಲ್ಲ, ಇಲ್ಲಿ ಆಲ್ ಝೀರೋಸ್ ಇದಾವೆ. ಓಕೆ, ಸೊ ಹೆನ್ಸ್ this is the right answer. ನೋಡಿ ನೆಕ್ಸ್ಟ್ ಏನು ಹೇಳ್ತಾನೆ, ಡಿಫೈನ್ ದಿ ಫಾಲೋವಿಂಗ್ ವಿತ್ ಎಕ್ಸಾಂಪಲ್: ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡೈಗೋನಲ್ ಮ್ಯಾಟ್ರಿಕ್ಸ್, ಸ್ಕೇಲರ್ ಮ್ಯಾಟ್ರಿಕ್ಸ್. ನಾವು ಈಗ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ ಮಾಡಿಯರ್ಸ್. ಮತ್ತೇನು ಹೇಳ್ತಾನೆ ಅವನು, ರೈಟ್ 3x2 ಮ್ಯಾಟ್ರಿಕ್ಸ್ ಆ್ಯಂಡ್ ನೇಮ್ ಇಟ್ಸ್ ಆರ್ಡರ್. ಈಗ ಒಂದು 3x2 ಮ್ಯಾಟ್ರಿಕ್ಸ್ ಬರಿಬೇಕಾಗಿದೆ, ಡ್ರಾ ಮಾಡಬೇಕಾಗಿದೆ. 3x2 ಮ್ಯಾಟ್ರಿಕ್ಸ್, 3x2 ಮ್ಯಾಟ್ರಿಕ್ಸ್ ಅಂದರೆ 3 rows, 3, 1, 2, 5, 9, 6, -1, 2, -7, 3x2 ಅಂತಾನಲ್ಲ. ಓಕೆ, ಸೊ 3x2 ಅಂದಾಗ ಸೊ 3 rows, 2 columns. 3x2, ಇಲ್ಲಿ 3 rows ಇದಾವೆ, 2 columns. ಸೊ ದಿಸ್ ಇಸ್ ದ ಒನ್ ಮ್ಯಾಟ್ರಿಕ್ಸ್. ಓಕೆ, ಇದರದ ಆನ್ಸರ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾಟ್ರಿಕ್ಸ್ ದಟ್ ಇಸ್ ಬೋತ್ ಡೈಗೋನಲ್ ಅಂಡ್ ಸ್ಕೇಲರ್. ಡೈಗೋನಲ್ ಇರಬೇಕು, ಸ್ಕೇಲರ್ ಇರಬೇಕು. ಅದು ಯಾವುದು ಮ್ಯಾಟ್ರಿಕ್ಸ್? ಓಕೆ, ಸ್ಕೇಲರ್ ಅಂದರೆ ಇಲ್ಲಿ ಸಪೋಸ್ 4, ಇಲ್ಲಿ ಸಪೋಸ್ 4 ಬಂತು, ಸೊ ಇದು ಡೈಗೋನಲ್ಲು ಮ್ಯಾಟ್ರಿಕ್ಸ್ ಆಯಿತು. ಡೈಗೋನಲ್ ಎಲಿಮೆಂಟ್ಸ್ ಮಾತ್ರ ಇದಾವೆ, ರಿಮೈನಿಂಗ್ 0 ಇದೆ. ಸೊ this is an example. How many elements are there in 3x4 matrix? 3x4 matrix ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 3x4 matrix ನಲ್ಲಿ ಇಲ್ಲಿ 3 rows, 4 columns. Okay, 3 rows, 4 columns. 3 rows, 4 columns. ಇರ್ತವೆ 12 elements. 3 4s are 3 rows, 1, 2, 3 rows, 4 columns. 1, 2, 3, 4 columns. Okay, so ಈ ಥರ ಇರುತ್ತೆ ಮಾಡಿ. ಕ್ಲಾಸಿಫೈ ದ ಮ್ಯಾಟ್ರಿಕ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್. ಏನು ಕ್ಲಾಸಿಫಿಕೇಶನ್ಸ್ ನೋಡಿ, ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್? ಏನು ಅರ್ಥ ಆಗ್ತಾ ಇದೆ? ದಿಸ್ ಇಸ್ ಎ ಯೂನಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ. ಸ್ಕೇಲರ್ ಮ್ಯಾಟ್ರಿಕ್ಸು ಕೂಡ ಆಗಿದೆ, ಈಕ್ವಲ್ ನಂಬರ್ಸ್ ಇದಾವೆ. ಡೈಗೋನಲ್ ಮ್ಯಾಟ್ರಿಕ್ಸು ಆಗಿದೆ. ಜಸ್ಟಿಫೈ ಯುವರ್. ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. So thank you for joining me. Please share this video among your friends, among your relatives. ನಿಮ್ಮ ನೆರೆಹೊರೆ, ನಿಮ್ಮದು ಫ್ರೆಂಡ್ಸು, ರಿಲೇಟಿವ್ಸ್ನಲ್ಲಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. Bye bye. See you in the next video.